ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆಯ ತಿಂಗಳಿಗೆ ಬರುವ 2,200 ರೂಪಾಯಿ ಹಣವನ್ನು ಇಲ್ಲಿ ನಿಮಗೆ ಮುಂದಿನ ತಿಂಗಳಿಂದ ಬರೋದಿಲ್ಲ. ಹೌದು ಸ್ನೇಹಿತರೆ, ಇದು ಮಾರ್ಚ್ 14ನೇ ತಾರೀಕಿನ ಒಳಗಡೆ ಈ ಒಂದು ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ಹಣ ಖಂಡಿತವಾಗಿ ಬರೋದಿಲ್ಲ ಸ್ನೇಹಿತರೆ. ಮತ್ತು ನೀವು ಕೇಳ್ಬೋದು ಇದಕ್ಕೆ ಸೊಲ್ಯೂಷನ್ ಏನಿದೆ ಸರ್ ಅಂತ, ಮತ್ತು ಇದರ ಕಾರಣ ಏನು ಅಂತ ಕೂಡ ನೀವು ಕೇಳ್ಬೋದು. ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಹಾಗೆ ಈ ಒಂದು ಸಂಪೂರ್ಣವಾಗಿ ಮಾಹಿತಿ ತಿಳಿಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದರೆ, ಪ್ರತಿನಿತ್ಯ ಹೇಳುವಾಗೆ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ನೋಡಿಬಿಡಿ. ಯಾಕೆಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ಬಂದು ತಲುಪುತ್ತೆ ಸ್ನೇಹಿತರೆ. ಸೊ ಈಗ ಮೊದಲನೇದಾಗಿ ನಿಮ್ಮ ಒಂದು ಹಣ ಯಾಕೆ ಬರಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಮ ಒಂದು ಹಣ ಯಾಕೆ ಬರೋದಿಲ್ಲ ಅಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡನ್ನು 10 ವರ್ಷಕ್ಕಿಂತ ಜಾಸ್ತಿ ಆಗಿದ್ದರೆ ನಿಮ್ಮ ಒಂದು ಹಣ ಖಂಡಿತವಾಗಿ ಬರೋದಿಲ್ಲ. ಇಲ್ಲಿ ಈ ಒಂದು ಮಾಹಿತಿ ಕೂಡ ಸರ್ಕಾರನೇ ಕೊಟ್ಟಿರ್ತಕ್ಕಂಥದ್ದು. ನೀವೇನಾದರೂ ನಿಮ್ಮ ಒಂದು ಆಧಾರ್ ಕಾರ್ಡನ್ನು 10 ವರ್ಷದಲ್ಲಿ ಒಂದು ಸಲ ಆದರೂ ಅಪ್ಡೇಟ್ ಕೂಡ ಮಾಡಿಲ್ಲ ಅಂದರೆ ನಿಮ್ಮ ಹಣ ಖಂಡಿತವಾಗಿ ಬರೋದಿಲ್ಲ. ಅಂದರೆ ನಿಮ್ಮ ಒಂದು ಫೋನ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಹೆಸರನ್ನು ಚೇಂಜ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ನೀವು ಏನಾದರೂ ಅಪ್ಡೇಟ್ ಮಾಡಿದ್ದೆ ಆದರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಸ್ನೇಹಿತರೆ. ಇದಾದ ನಂತರ ಯಾರು ಇನ್ನು 10 ವರ್ಷದಲ್ಲಿ ಒಂದು ಸಲಿನೂ ಅಪ್ಡೇಟ್ ಮಾಡದೇ ಇರೋರಿಗೆ ಈಗ ಇದೇ ಮಾರ್ಚ್ 14ನೇ ತಾರೀಕಿನ ಒಳಗಡೆಯಾಗಿ ನಿಮ್ಮ ಒಂದು ಹತ್ತಿರದ ಸೈಬರ್ ಸೆಂಟರ್ ಅಥವಾ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ತಾರಲ್ಲ, ಸೊ ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ರಿನ್ಯೂವಲ್ ಮಾಡಿಸಬೇಕಾಗುತ್ತೆ. ಹೌದು ಸ್ನೇಹಿತರೆ, ನೀವೇನಾದರೂ ರಿನ್ಯೂವಲ್ ಮಾಡಿಸಿದ್ದೆ ಆದರೆ ಮಾರ್ಚ್ 14ನೇ ತಾರೀಕಿನ ಒಳಗಡೆನೇ ಕೂಡ ಆಗಿರಬೇಕು. ನೀವೇನಾದರೂ ಮಾರ್ಚ್ 14ನೇ ತಾರೀಕಿನ ಒಳಗಡೆ ಮಾಡಿದ್ದೆ ಆದರೆ ನಿಮ್ಮ ಒಂದು ಹಣ ಖಂಡಿತವಾಗಿ ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಸ್ನೇಹಿತರೆ. ಮತ್ತು ಇದೊಂದು ದೊಡ್ಡ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಇದೇ ಥರ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಕೂಡ ಇದ್ದರೆ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ, ಅದಕ್ಕೆ ಖಂಡಿತವಾಗಿ ಉತ್ತರನ ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.